ಸಿಎಂ ಪುತ್ರ ಯತೀಂದ್ರಗೆ ಮೈಸೂರು ಒಕ್ಕಲಿಗ ಸಂಘ ಎಚ್ಚರಿಕೆಯನ್ನು ಕೊಟ್ಟಿದೆ. ಯತೀಂದ್ರ ಅವರೇ ತಮ್ಮ ಮಾತಿನ ಮೇಲೆ ಹಿಡಿತಾ ಇರಲಿ, ಸಮುದಾಯದ ಶ್ರೀಗಳ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆ ಇರಲಿ ಅಂತ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಮೈಸೂರು ಒಕ್ಕಲಿಗ ಸಂಘದ ಅಧ್ಯಕ್ಷ ಮರಿಸ್ವಾಮಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಕೊಡೋದನ್ನ ಹೈಕಮಾಂಡ್ ತೀರ್ಮಾನಿಸುತ್ತೆ, ನೀವು ಹೇಳಿಕೆ ಕೊಡೋದನ್ನ ನಿಲ್ಲಿಸಬೇಕು ಅಂತ ಮರಿಸ್ವಾಮಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಹಾಗಾದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರು ನಿನ್ನೆ ಏನು ಹೇಳಿಕೆಯನ್ನು ಕೊಟ್ಟಿದ್ರು, ಅದಕ್ಕೆ ಇವತ್ತು ಮರಿಸ್ವಾಮಿ ಕೊಟ್ಟಿರುವಂತಹ ವಾರ್ನಿಂಗ್ ಏನು ನೋಡ್ಕೊಂಡು ಬರೋಣ ಬನ್ನಿ. ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಆಗಬಾರ್ದು ಅನ್ನೋದು ಡಿಸೈಡ್ ಮಾಡಬೇಕಾದ್ರು ನಮ್ಮ ಪಕ್ಷದವರು. ಸೊ ಬೇರೆಯವರು ಯಾರು ಅದ್ರ ಬಗ್ಗೆ ಏನಾದರೂ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಅದಕ್ಕೆ ನಾವು ಪ್ರತಿಕ್ರಿಯಿಸಬೇಕು. ಈಗ ನಮ್ಮ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಆಗಬಾರ್ದು ಅನ್ನೋದು ಡಿಸೈಡ್ ಮಾಡಬೇಕಾದ್ರು ನಮ್ಮ ಪಕ್ಷದವರು. ಸೊ ಬೇರೆಯವರು ಯಾರು ಅದ್ರ ಬಗ್ಗೆ ಏನಾದರೂ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಅದಕ್ಕೆ ನಾವು ಪ್ರತಿಕ್ರಿಯಿಸಬೇಕು. ಈಗ ನಮ್ಮ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಆಗಬಾರ್ದು ಅನ್ನೋದು ಡಿಸೈಡ್ ಮಾಡಬೇಕಾದ್ರು ನಮ್ಮ ಪಕ್ಷದವರು. ಸೊ ಬೇರೆಯವರು ಯಾರು ಅದ್ರ ಬಗ್ಗೆ ಏನಾದರೂ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಅದಕ್ಕೆ ನಾವು ಪ್ರತಿಕ್ರಿಯಿಸಬೇಕು. ಈಗ ನ್ಯಾಯಕ್ಕೆ ಅವ್ರು ಮಾತಾಡ್ತಾ ಇದ್ದಾರೆ ಅಷ್ಟೇನೆ. ಈಗ ಸ್ವಾಮೀಜಿ ಅವ್ರು ಮಾತಾಡೋದ್ರಲ್ಲಿ ಏನು ತಪ್ಪೇನಿಲ್ಲ. ಈಗ ಸಿದ್ದರಾಮಯ್ಯನವ್ರ ಪರವಾಗಿ ಯಾರವರು ಕಾಗಿನೆಲೆ ಮಟ್ಟ ಸ್ವಾಮೀಜಿ ಅವರು ಮಾತಾಡಿದ್ದಾರೆ ಇವತ್ತು. ಇನ್ನೂ ಒಬ್ರು ಯಾರೋ ರಾಮಚಂದ್ರನ ಇವರು ಅಂತ ಅವರು ಅಹಿಂದ ಅವರು ಮಾತಾಡಿದ್ದಾರೆ. ಅವರೆಲ್ಲ ಅವ್ರ ಪರವಾಗಿ ಮಾತಾಡ್ತಾ ಇದ್ದೀವಿ. ಇನ್ಮೇಲೆ ನಮ್ದು ದೊಡ್ಡ ಸಮಾಜ, ಇಡೀ ಕರ್ನಾಟಕಕ್ಕೆ ಒಕ್ಕಲಿಗ ಸಮಾಜ ನಂಬರ್ 1 ಇದೆ. ಏನು ಮಾಡೋದಕ್ಕಾಗಲ್ಲ, ಯಾಕೆಂದ್ರೆ ಅವರು ತಂದೆ ಪರ. ಅವ್ರಿಗೆ ಏನೇ ಮಾಡ್ರು ತಂದೆನ ಅವ್ರು ಬಿಟ್ಕೊಡಕ್ಕಾಗಲ್ಲ. ಎತ್ತವ್ರು ಹೆಗಣ ಮುತ್ತಲ್ವೇ, ಹಾಗಾಗಿ ಅವ್ರು ಆ ಥರ ಇದ್ದಾರೆ. ಇರ್ಲಿ ಬಿಡಿ. ಯಾಕೆ ಅಂತ ಅಂದ್ರೆ ಇವತ್ತೊಂದು ದಿವಸ ಈಗ ಹೇಗೆ ನಡೀತಾ ಇದೆ ಅಂತ ಅಂದ್ರೆ ಅಟ್ಲೀಸ್ಟ್ ಸಿದ್ದರಾಮಯ್ಯನವರು ಅವ್ರ ಹಿಂದೆನೇ ಇದ್ದಾರೆ ಎಷ್ಟೋ ಜನ. ಈಗ ರಾಜಣ್ಣವ್ರಿಗೆ ಈಗ ಮಂತ್ರಿ ಸ್ಥಾನ ಕಳೆದಿದೆ ಅಂತ ಗೊತ್ತಿದ್ರು ಅವ್ರಿಗೆ ಇನ್ನೂ ಆ ಮಾತನ್ನ ಟಾಕಿಂಗ್ ಇನ್ನೂ ಕಡಿಮೆ ಮಾಡ್ಕೊಳಕ್ ಆಗ್ತಾ ಇಲ್ಲ ಅವ್ರಿಗೆ, ಅಲ್ವೇ? ಅವ್ರಿಗೂ ನಾವು ಇದೇ ಮಾತು ಹೇಳೋದಕ್ಕೆ ಇಷ್ಟಪಡ್ತೀವಿ. ಯತೀಂದ್ರ ಅವ್ರಿಗೂ ಮಾತನ್ನ ಕಡಿಮೆ ಮಾಡಿ. ಯಾಕೆ ಅಂತ ಅಂದ್ರೆ ನೀವು ಈ ತರ ಎಲ್ಲ ಮಾತಾಡೋದು ನಿಮ್ಮ ಒಂದು ಶಾಸಕ ಸ್ಥಾನಕ್ಕೆ ಅದು ಅರ್ಹನಲ್ಲ. ದಯಮಾಡಿ ಅದನ್ನ ಮಾತನ್ನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.